ಲೆವೆಲ್ಗೆ ನಿಮಗೆ ಕುಚ್ಚು ಬೇಕು, ಬೇಬಿ ಕುಚ್ಚು ಯಾವ ಸೈಜ್ಗೆ ಬೇಕು ಅಂತ ನೋಡಿ. ಅಂದರೆ ಹಿಂದ್ಗಡೆ ಏನಾದ್ರು ಹಾಕಿದರೆ ಅದೇ ಸೈಜ್ಗೆ ಕಟ್ ಮಾಡ್ಕೋಬೇಕಾಗತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ಈ ವಿಡಿಯೋದಲ್ಲಿ ಈ ಥರ ಇರುವಂಥ ಟೆಂಪಲ್ ಬಾರ್ಡರ್ ಸ್ಯಾರಿಗಳಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋವಂಥ ಸೆಮಿ ಬ್ರೈಡಲ್ ಸ್ಯಾರಿ ಕುಚ್ಚನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ಯಾರಿ ಬಂದು ನೆವಿ ಬ್ಲೂ ಕಲರಲ್ಲಿದೆ ಮೇನ್ ಕಲರು. ಬಾರ್ಡರಲ್ಲಿ ಮೆಜಂತಾ ಮತ್ತು ಗೋಲ್ಡನ್ ಇರೋದ್ರಿಂದ ಮೆಜಂತಾ ಹಾಗೂ ಗೋಲ್ಡನ್ ಕಲರನ್ನು ಯೂಸ್ ಮಾಡಿ ಟೆಂಪಲ್ ಡಿಸೈನ್ದು ಸೆಮಿ ಬ್ರೈಡಲ್ ಡಿಸೈನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಈಗಾಗಲೇ ಕ್ರೋಶೆ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು ಈ ರೀತಿಯಾಗಿ 8 ಎಳೆ ದಾರನ ಈ ಮೆಜಂತಾ ಕಲರ್ಗೆ, ಕಾಂಟ್ರಾಸ್ಟ್ ಕಲರ್ ಏನಿದೆ ಸ್ಯಾರಿಗೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಾರ್ಮಲ್ ಸ್ಟಿಚಿಂಗ್ ನೀಡಲ್ಗೆ ಈ ಥರ 8 ಎಳೆ ದಾರ ಈ ಥರ ಪೋಣಿಸ್ಕೊಂಡಾಗ ಈ ಕಡೆ 8 ಈ ಕಡೆ 8 ಟೋಟಲಿ 16 ಎಳೆ ಬರುತ್ತೆ. ಈಗ ಇದು ನೀಡಿಲ್ಗೆ ಪೋಣಿಸಿದ ಮೇಲೆ ಎಡ್ಜಲ್ಲಿ ಈ ಥರ ಇರುತ್ತೆ. ಸೊ ಇಲ್ಲಿ ಒಂದು ನಾಟ್ನ ಹಾಕ್ಕೊಳ್ಳೋಣ. ಸಿಂಪಲ್ಲಾಗಿ ಒಂದು ನಾಟ್ ಹಾಕ್ಕೊಳ್ಳೋಣ. ದಾರ ಎಲ್ಲ ಲೆವೆಲ್ಲಾಗಿ ಮಾಡಿ ಒಂದು ಎಡ್ಜಲ್ಲಿ ಒಂದು ನಾಟ್ನ ಹಾಕುತ್ತಾ ಇದ್ದೀನಿ. ಬಿಗಿನರ್ಸ್ ಈ ಥರ ನಾಟ್ ಹಾಕಿ ನೀವು ವರ್ಕ್ ಮಾಡೋದ್ರಿಂದ ಈಸಿ ಆಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಇರೋರು ಇದನ್ನು ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬೋದು. ಹಾಗೆ ನಾನು ಈ ಡಿಸೈನ್ಗೆ ಈ ಥರ ಇರುವಂಥ ಸ್ಮಾಲ್ 0 ಸೈಜು ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ತಡೆ ಮಾಡದೆ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈಗ ಸ್ಯಾರಿಗೆ ನಾವು ಫಸ್ಟು ಮಾರ್ಕ್ ಮಾಡಿಕೊಂಡು ಆಮೇಲೆ ಡಿಸೈನ್ ಹಾಕ್ಕೊಳ್ಳೋದ್ರಿಂದ ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಹಾಕ್ಬೋದು. ಹಾಗಾಗಿ ಇದು ಹೇಗೆ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಸ್ಯಾರಿ ಎಡ್ಜ್ಗೆ ಎವ್ರಿ 1 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ಥರ 1 ಇಂಚ್ಗೆ ಒಂದು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಇದು ಲಾಂಗ್ ಡಿಸ್ಟೆನ್ಸ್ ಬೇಕು ಅಂದರೆ 1.5 1.25 ಕೂಡ ತೊಗೋಬೋದು. ನೆಕ್ಸ್ಟ್ ಈಗ ಈ ಡಿಸೈನ್ಗೆ ಒಂದು ಈ ಥರ 1/2 ಇಂಚ್ಗೆ ಗೆರೆ ಹಾಕ್ಕೊಳ್ಳೋಣ. 1/2 ಇಂಚ್ಗೆ ಈ ಥರ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದ್ರ ಪಕ್ಕದಲ್ಲಿ ಇಲ್ಲಿ ಒಂದು ಮೇನ್ ಬರುತ್ತೆ, ಇದ್ರ ಪಕ್ಕದಲ್ಲಿ ಡಾಟ್ನ ಇಟ್ಕೋಬೇಕಾಗತ್ತೆ. ಈ ಕಡೆನೂ ಅಷ್ಟೇ ಆ ಡಾಟ್ನ ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ಈ 8 ಸಿಲ್ಕ್ ಥ್ರೆಡ್ ಏನು ತೊಗೊಂಡಿದ್ದೀವಿ ನೀಡಲ್ಗೆ ಪೋಣಿಸಿ ಈ ಮಧ್ಯದ ಡಾಟ್ ಏನಿರುತ್ತೆ, ಈಗ ಹಿಂದಿನ ಡಿಸೈನ್ ಏನಿರುತ್ತೆ ಅದೇ ಲೆವೆಲ್ಗೆ ಮಧ್ಯದ ಡಾಟ್ಗೆ ನೀಡಲ್ನ ಹೀಗೆ ಪೋಣಿಸ್ಕೊತಾ ಇದ್ದೀನಿ. ಕೆಳಗಡೆ ಹೀಗೆ 1 ಇಂಚಷ್ಟು ಥ್ರೆಡ್ನ ಹಾಗೆ ಇಟ್ಕೊಡ್ತಿದ್ದೀನಿ ಇಲ್ಲಿ. ನೆಕ್ಸ್ಟ್ ಈಗ ಇದೇ ನೀಡಲ್ಗೆ 4 ಬೀಡ್ಗಳನ್ನ ಪೋಣಿಸ್ಕೊತಾ ಇದ್ದೀನಿ. 1 2 3 4 ಈ ಥರ ನೀಡಲ್ಗೆ 4 ಬೀಡ್ಗಳನ್ನ ಪೋಣಿಸಿ ಈ ಥರ ಹತ್ತಿರ ತೊಗೊಂಡು ಬರ್ತೀನಿ. ನೆಕ್ಸ್ಟ್ ಈಗ ಈ 1 ಇಂಚ್ ದಾರ ಏನು ಕೆಳಗಡೆ ಬಿಟ್ಕೊಂಡಿದ್ದೀವಿ ಸ್ಯಾರಿಯಿಂದ ಕೆಳಗಡೆ, ಅದನ್ನು ಹಾಗೆ ಇಟ್ಕೊಂಡು ಸೆಂಟರ್ ಲೈನ್ ಮೇಲೆ ಈ ಬೀಡನ್ನ ಈ ಥರ ಅರೇಂಜ್ ಮಾಡ್ಕೊಳ್ಳೋಣ. ಈ ರೀತಿ ಎಳಿಬಾರ್ದು, ಎಳೆದ್ರೆ ಸುಕ್ಕು ಬರುತ್ತೆ. ಸೊ ಆದಷ್ಟು ಫ್ರೀಯಾಗಿ ಬಿಟ್ಟು ಈ ಥರ ಸುಮ್ಮನೆ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಈಗ ನಾವು ಈ ಬೀಡ್ ಏನು ಸೆಂಟರ್ ಲೈನ್ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದ್ರ ಪಕ್ಕದಲ್ಲೇ 1 mm ಅಷ್ಟು ಜಾಗ ಬಿಟ್ಟು ನೀಡಲ್ನ ಮತ್ತೆ ಪೋಣಿಸ್ಕೊಳ್ಳೋಣ. ಆದರೆ ಈ ಸರಿ ಪೋಣಿಸ್ಕೋಬೇಕಾದ್ರೆ ಇಲ್ಲಿ ಫಿಂಗರಲ್ಲಿ ನೀವು ಈ ಥರ ಥ್ರೆಡ್ನ ಈ ಥರ ಸುತ್ತಕೊಂಡಿರಬೇಕಾಗತ್ತೆ. ಸುತ್ತಕೊಂಡಿದ್ದು ನೆಕ್ಸ್ಟ್ ಈಗ ಪೋಣಿಸ್ಕೊಂಡಿರೋ ಥ್ರೆಡ್ಡನ್ನು ಹೀಗೆ ಫಿಂಗರ್ಗೆ ಸುತ್ತಕೊಂಡು ಮತ್ತೆ ವಾಪಸ್ ಬಂದು ಸ್ಯಾರಿಗೆ ನಾವು ಮತ್ತೆ ಚುಚ್ಕೋಬೇಕಾಗತ್ತೆ. ಈಗ ಈ ಥ್ರೆಡ್ ಏನು ಸಿಲ್ಕ್ ಥ್ರೆಡ್ ಹಾಕ್ಕೊಂಡಿದ್ದೀವಿ ಅದ್ರ ಪಕ್ಕದಲ್ಲೇ ಮತ್ತೆ 1 mm ಇಂಚು ನೋಡಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಬಿಟ್ಟಿದ್ದೀರಾ ಅಷ್ಟೇ ಡಿಫ್ರೆನ್ಸ್ ಬಿಟ್ಟು ಅದ್ರ ಪಕ್ಕದಲ್ಲೇ ನೀಡನ್ನು ಈ ಥರ ಪೋಣಿಸ್ಕೋಬೇಕಾಗತ್ತೆ. ಮತ್ತು ದಾರನ ಎಳ್ಕೊಂಡು ಬಂದು ಈಗ ಈ ದಾರನ ಹಿಡ್ಕೊಂಡು ಫಿಂಗರ್ಗೆ ಸುತ್ಕೋತಾ ಇದ್ದೀನಿ. ಮತ್ತು ಈಗ ಏನು ಮಾಡ್ತೀನಿ, ಇದ್ರ ಪಕ್ಕದಲ್ಲೇ ಈಗ ಸೇಮ್
ಇದಕ್ಕೂ ಎಷ್ಟು ಡಿಸ್ಟೆನ್ಸ್ ಬಿಟ್ಟಿರ್ತೀವಿ, ಇದಕ್ಕೂ ಎಷ್ಟು ಡಿಸ್ಟೆನ್ಸ್ ಬಿಟ್ಟಿರ್ತೀವಿ ಅಷ್ಟೇ ಡಿಸ್ಟೆನ್ಸ್ನ ಬಿಟ್ಟು ಇಲ್ಲಿ ಪಕ್ಕದಲ್ಲೇ ನೀಡಲ್ನ ಪೋಣಿಸ್ಕೊಂಡು ಮತ್ತು ದಾರನ ಫಿಂಗರ್ಗೆ ಸುತ್ಕೊಳ್ಳೋಣ. ಈಗ ಲೆಫ್ಟ್ ಸೈಡ್ ವರ್ಕ್ ಮಾಡ್ಕೊಂಡಿದ್ದೀವಿ, ರೈಟ್ ಸೈಡಲ್ಲೂ ಕೂಡ ಇದೇ ಲೆವೆಲಿಗೆ ಬೀಟ್ ಪಕ್ಕದಲ್ಲೇ ಸೂಜಿಯನ್ನು ಪೋಣಿಸ್ಕೊಳ್ಳೋಣ. ಮತ್ತು ಥ್ರೆಡ್ನ ತೊಗೊಂಡು ಬಂದು ಫಿಂಗರ್ಗೆ ಸುತ್ತಕೊಂಡು ಈಗ ಸೆಕೆಂಡ್ ಸ್ಟಿಚ್ಗೆ ಈ ಲೆವೆಲ್ಲಿಗೆ, ಆದರೆ ಥ್ರೆಡ್ ಪಕ್ಕದಲ್ಲೇ ಬರಬೇಕು, ಗ್ಯಾಪ್ ಬಿಡಬಾರ್ದು. ಆದಷ್ಟು ಪಕ್ಕ ವರ್ಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ನೀಟಾಗಿರುತ್ತೆ. ಈಗ ಇದನ್ನು ಪೋಣಿಸ್ಕೊಂಡು ದಾರನ ಮತ್ತೆ ತೊಗೊಂಬಂದು ಫಿಂಗರ್ಗೆ ಒಂದು ಸರಿ ಸುತ್ತಕೊಂಡು ಈಗ ಥರ್ಡ್ ಸ್ಟಿಚ್ಚು ಎಲ್ಲಿ ನಾವು ಹಾಕಿರ್ತೀವಿ ಸೇಮ್ ಲೆವೆಲಲ್ಲಿ, ಆದರೆ ಪಕ್ಕದ ಸ್ಟಿಚ್ ಇರುತ್ತಲ್ಲ ಅದ್ರ ಪಕ್ಕದಲ್ಲೇ ಹಾಕೋಬೇಕಾಗುತ್ತೆ. ಈಗ ಹಿಂದೆ ಏನು ಸ್ಟಿಚ್ ವರ್ಕ್ ಮಾಡಿರ್ತೀವಿ ಅದ್ರ ಪಕ್ಕದಲ್ಲೇ ಪೋಣಿಸ್ಕೊಂಡು ದಾರನ ಎಳ್ಕೊಂಡು ಮತ್ತೆ ಫಿಂಗರ್ಗೆ ಈ ಥರ ಹಿಡ್ಕೊಳ್ಳೋಣ. ನೆಕ್ಸ್ಟ್ ಈಗ ರೈಟ್ ಹ್ಯಾಂಡ್ಗೆ ನಾನು ಥ್ರೆಡ್ ಎಲ್ಲ ಶಿಫ್ಟ್ ಮಾಡಿಕೊಂಡು ಈಗ ಇದನ್ನು ನೀಟ್ ಮಾಡ್ಕೊತೀನಿ. ನೀಟಾಗಿ ಈ ಥರ ಅರೇಂಜ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡು ಈಗ ನಾನು ಇನ್ನೊಂದು ನೀಡಲ್ಗೆ ಗೋಲ್ಡನ್ ಥ್ರೆಡ್ ತಗೊಂಡಿದ್ದೀನಿ. ಸೊ 2 ಎಳೆ ದಾರನ ಗೋಲ್ಡನ್ ಥ್ರೆಡ್ ಒಂದು ನೀಡಲ್ಗೆ ಪೋಣಿಸಿ ತೊಗೊಂಡಿದ್ದೀನಿ. ಈಗ ಇದು ಸೆಂಟರ್ ಸ್ಟಿಚ್ ಏನಿರುತ್ತೆ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ದಾರನ ಎಳ್ಕೊಂಡು ಬಂದು ಈಗ ಸ್ಯಾರಿ ಎಡ್ಜ್ಗೆ ನಾವು ನಾಟ್ಗಳನ್ನ ಹಾಕೋತಾ ಹೋಗೋಣ. ನಾನಿಲ್ಲಿ 3 to 5 ನಾಟ್ಸ್ ಹಾಕ್ತೀನಿ, ಯಾಕೆಂದರೆ ಗೋಲ್ಡನ್ ಥ್ರೆಡ್ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಗೋಲ್ಡನ್ ಥ್ರೆಡ್ ಹೈಲೈಟೆಡಾಗಿ ಕಾಣಿಸೋದ್ರಿಂದ ಡಿಸೈನು ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಮೂರು, 4, 5 ನಾಟನ್ನು ಹಾಕ್ಕೊಂಡು ಈಗ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ನಾವು ನಾಟ್ ಹಾಕಿರೋದ್ರ ಒಳಗಡೆ ನೀಡಲ್ನ ಪಾಸ್ ಮಾಡಿ ಗೋಲ್ಡನ್ ಥ್ರೆಡ್ನ ಆಚೆ ತೊಗೊಂಬರ್ತೀನಿ. ಸೊ ಇದು ನಾಟ್ ಸೆಕ್ಯೂರ್ ಆಗುತ್ತೆ. ನೆಕ್ಸ್ಟ್ ಈಗ ಈ ಥರ ಬಂದಿರುತ್ತೆ. ನೀವು ಯಾವ ಲೆವೆಲ್ಗೆ ನಿಮಗೆ ಕುಚ್ಚು ಬೇಕು, ಬೇಬಿ ಕುಚ್ಚು ಯಾವ ಸೈಜ್ಗೆ ಬೇಕು ಅಂತ ನೋಡಿ, ಅಂದರೆ ಹಿಂದ್ಗಡೆ ಏನಾದ್ರು ಹಾಕಿದರೆ ಅದೇ ಸೈಜ್ಗೆ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಫಸ್ಟ್ ಟೈಮ್ ಹಾಕೋದಾದರೆ ನಿಮ್ಮ ಲೆಂತ್ ನೋಡಿ ಯಾವ ಸೈಜ್ಗೆ ಬೇಕಾಗತ್ತೆ ಅಂತ ಟ್ರಿಮ್ ಮಾಡೋಣ. ಸೊ ಫೈನಲಿ ಈ ಥರ ಬರುತ್ತೆ ಡಿಸೈನು. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ 400 to 450 ರೂಪೀಸ್ ಚಾರ್ಜ್ ಮಾಡ್ಬೋದು. ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ಈಸಿಯಾಗಿ 1.5 hour ಅಥವಾ ಮ್ಯಾಕ್ಸಿಮಮ್ 2 hours ಹಾಕ್ಬೋದಾದಂಥ ಡಿಸೈನು. ತುಂಬ ಸಿಂಪಲ್ ಆದರೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಬೀಡನ್ನ ನಾನಿಲ್ಲಿ ಗೋಲ್ಡನ್ ಜರಿ ಬಂದಿದೆ ಅಂತ ಯೂಸ್ ಮಾಡಿದ್ದೀನಿ. ಇದನ್ನು ಬೇಕಾದರೆ ಬೀಡನ್ನ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ನಿಮಗೆಲ್ಲ ಈ ಡಿಸೈನು ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕ್ರೋಶೆ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಹೊಸ ಸ್ಯಾರಿ ಕುಚ್ಚು ಡಿಸೈನ್ ನನಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.